ನಮಸ್ಕಾರ ಸ್ನೇಹಿತರೆ, ಲಂಕಾ ವಿರುದ್ಧ ಗೆಲ್ಲಲೇಬೇಕಾಗಿದ್ದ ಎರಡನೇ ಓಡಿಐ ಪಂದ್ಯವನ್ನ ಸೋತ ಬಳಿಕ ಕೋಪಗೊಂಡರು ಕೋಚ್ ಗೌತಮ್ ಗಂಭೀರ್. ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ. ನಂತರ ಕೊಹ್ಲಿ ಮತ್ತು ರೋಹಿತ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎರಡನೇ ಏಕದಿನ ಪಂದ್ಯವು ಟೀಂ ಇಂಡಿಯಾ ಸೋತ ಬಳಿಕ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ಪ್ರವಾಸದಲ್ಲಿದೆ. ಈ ಪ್ರವಾಸದ ಭಾಗವಾಗಿ ನಿನ್ನೆ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು 32 ರನ್ಗಳಿಂದ ಹೀನಾಯವಾಗಿ ಸೋತಿತು. ಇದರೊಂದಿಗೆ ಸರಣಿಯನ್ನ ಗೆಲ್ಲಬೇಕಾಗಿದ್ದ ಅವಕಾಶವನ್ನ ಕೂಡ ಟೀಂ ಇಂಡಿಯಾ ಕಳೆದುಕೊಂಡಿತು. ಹೌದು, ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 240 ರನ್ ಗಳಿಸಿತು ಮತ್ತು ತಂಡದ ಪರ ಅವಿಶ್ಕೋ ಫರ್ನಾಂಡೋ 40 ರನ್ ಹಾಗೂ ಕುಸಾಲ್ ಮೆಂಡಿಸ್ 30 ಮತ್ತು ದುನಿತ್ ವೆಲಾಲಗೆ 39 ಮತ್ತು ಕಮಿಂದು ಮೆಂಡಿಸ್ 40 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ವಾಷಿಂಗ್ಟನ್ ಸುಂದರ್ 3 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನ ನೀಡಿದರು. 94 ರನ್ಗಳ ಜೊತೆ ಆಟವನ್ನ ಈ ಜೋಡಿ ನಡೆಸಿತು. ಆದರೆ ಅದಾದ ಬಳಿಕ ವ್ಯಾಂಡರ್ ರವರ ಸ್ಪಿನ್ ಮೋಡಿಗೆ ತತ್ತರಿಸಿದ ಟೀಂ ಇಂಡಿಯಾವು 42.2 ಓವರ್ಗಳಲ್ಲಿ 108 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ. ಇದರೊಂದಿಗೆ ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು 32 ರನ್ಗಳಿಂದ ಕಳೆದುಕೊಂಡಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ 64 ರನ್ ಬಾರಿಸಿ ಮಿಂಚಿದರೆ ಅಕ್ಷರ್ ಪಟೇಲ್ 44 ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ. ಇನ್ನುಳಿದಂತೆ ಲಂಕಾ ತಂಡದ ಪರ ಬೌಲಿಂಗ್ ನಲ್ಲಿ ವ್ಯಾಂಡರ್ಸ್ 6 ವಿಕೆಟ್ ಕಬಳಿಸಿ ಭಾರತಕ್ಕೆ ಕಂಟಕವಾದರು. ಇದೀಗ ಎರಡನೇ ಏಕದಿನ ಪಂದ್ಯವನ್ನ ಸೋತ ಬಳಿಕ ಮಾತನಾಡಿರುವ ಕೋಚ್ ಗೌತಮ್ ಗಂಭೀರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ನಮ್ಮ ತಂಡದ ಇಂದಿನ ಆಟವು ನನಗೆ ತೀವ್ರ ನಿರಾಸೆಯನ್ನ ತಂದಿದೆ. ರೋಹಿತ್ ಶರ್ಮಾ ತಂಡಕ್ಕೆ ಉತ್ತಮ ಆರಂಭವನ್ನ ಒದಗಿಸಿಕೊಟ್ಟರು. ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. 240 ಒಳ್ಳೆಯ ಟಾರ್ಗೆಟ್ ಆಗಿತ್ತು. ಆದರೆ ಲಂಕಾದ ಸ್ಪಿನ್ನರ್ಗಳು ಒಳ್ಳೆಯ ಕಮ್ ಬ್ಯಾಕ್ ಮಾಡಿದರು ಎಂದು ಗೌತಮ್ ಗಂಭೀರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಇಂದಿನ ಪಂದ್ಯದಲ್ಲಿ ಬೌಲರ್ಗಳು ಉತ್ತಮವಾದ ಪ್ರದರ್ಶನವನ್ನ ನೀಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಹಾಗೂ ಕುಲ್ದೀಪ್ ಯಾದವ್ ತಮ್ಮ ಸ್ಪಿನ್ ಕೈಚಳಕವನ್ನ ತೋರಿಸಿದ್ದಾರೆ. ಆದರೆ ನಮ್ಮ ತಂಡದ ಬ್ಯಾಟಿಂಗ್ ಇಂದಿನ ಪಂದ್ಯದಲ್ಲಿ ತೀವ್ರ ಕಳಪೆಯಾಗಿತ್ತು. ಇದೇ ತಂಡದ ಸೋಲಿಗೆ ದೊಡ್ಡ ಮಟ್ಟದಲ್ಲಿ ಕಾರಣವಾಯಿತು ಎಂದು ಗೌತಮ್ ಗಂಭೀರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾವು ಈ ಪಂದ್ಯವನ್ನ ಸೋತಿರಬಹುದು, ಆದರೆ ನಮ್ಮ ತಂಡದ ಆಟಗಾರರನ್ನ ನಾನು ಬ್ಯಾಕ್ ಮಾಡುತ್ತೀನಿ. ಆದರೆ ಕೊಹ್ಲಿ ರನ್ ಬಾರಿಸಲು ಒದ್ದಾಡುತ್ತಿದ್ದಾರೆ. ಹೀಗಾಗಿ ಅವರನ್ನ ನಾನು ಮುಂದಿನ ಪಂದ್ಯದಲ್ಲಿ ಬ್ಯಾಕ್ ಮಾಡುತ್ತೀನಿ ಎಂದು ಗಂಭೀರ್ ತಿಳಿಸಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವು ಟೀಂ ಇಂಡಿಯಾ ಸೋತ ಬಳಿಕ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ.